ಮೌ ಗೌರಮ್ಮ ಬಾಮ್ಮ ಈ ಕಡೆ ಮೌ ಅದೇನು ಅಲ್ಲೋಗಿ ನಿಂತ್ಕೊಂಡಿದ್ಯಾ? ನಾವು ಪಟೇಲಣ್ಣ ಏನಂತ ನೋಡೋಣ ಬಂದ್ರಣ್ಣ. ನಾವು ಏನೆಲ್ಲ ಗಂಡಸರೆಲ್ಲ ಹೋಗಿ ಹಿಂದೆ ನಿಂತ್ಕೊಂಡಿದ್ದೀರಾ? ಗೌರಿಯಕ್ಕ ಬಾಕ ಈ ಕಡೆ ನಾನು ಪೊಲೀಸರು ಕೇಳಿದ್ದೀನಿ, ಅವ್ರು ಬಂದು ನೋಡ್ತಾರೆ. ರಾತ್ರಿ ಜಯಮ್ಮನ ಯಾರ ನಮ್ಮ ಊಟ ಕಟ್ಟಿ ಇಲ್ಲಿ ತಂದಾಕ್ಬಿಟ್ರ ಹೆಂಗೆ? ಓ ಹಂಗೇನಾದ್ರೆ ನಾನು ಅವ್ಳು ರಾಧಿ ಇಬ್ಬರು ಜೈಲ್ಗೆ ಹೋಗ್ಬೇಕಾಗ್ತೈತೆ. ಏನಪ್ಪ ಇದು ಗಾಶರ? ಹಾಂ, ನಾನು ಯಾವುದೋ ಕರ್ಮಕ್ಕೆ ಅವ್ರ ಮನೆಗೆ ಹೋಗಿದ್ನೆ, ಹೋಗಿ ಕೊಡ್ದಾಗಿತ್ತು. ಏನು ಮಾಡೋದು? ಹಾಂ, ಊಟ ನೋಡಿದ್ರೆ ಯಾರೋ ಮುನ್ಸ್ರಿದ್ದಂಗೆ ಅವ್ರೆ ಒಳಗೆ. ಹಾಂ, ಪಟೇಲ್ ದುಕ್ಕಣ್ಣ, ಪಟೇಲ್ ದುಕ್ಕಣ್ಣ, ರಾಂದಂದು ಅಕ್ಕ ನಿಮ್ಮನ್ನು ಕರೀತಾ ಇದ್ದಾರೆ. ಈ ಫಾತಿಮಾ ಒಬ್ಳು ಹೋಗಿ ಹೋಗಿ ಇವಳ ಕೈಗೆ ಹೇಳ್ ಕಳ್ಸೋಳೆ. ಇವಳು ಮಾನ ಮರ್ಯಾದೆ ತೆಗಿತಾಳೆ. ಪಟೇಲ್ ದುಕ್ಕಣ್ಣ, ರಾಂದಂದು ಅಕ್ಕಗೆ ಜ್ವರ ಬಂದಿದೆ, ಹೋಗಿ ಮಾತಾಡ್ಸೋಗಿ. ರಾಧಮ್ಮನಿಗೆ ಜ್ವರ ಬಂದಿದ್ರೆ ಈ ಅಪ್ಪನಾಗ ಏನು ಮಾಡ್ತಾನಮ್ಮ? ಹಾಂ ಫಾತಿಮಾ, ಈ ಅಪ್ಪನ ಏನು ಮಾಡ್ತಾನೆ? ನಮ್ದುಗೂ ಗೊತ್ತಿಲ್ಲ ಪಾಪಂದು ಅಣ್ಣ, ಅವ್ರದ್ದು ಹೇಳಿದ್ದು ರಾಧಂದು ಅಕ್ಕ ಪಟೇಲ್ದು ಅಪ್ಪ ಕಾಣಿಸಿದ್ರೆ ಕರೆಯೋಕೆ ಕೇಳಿ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೋಗಿ ಹೋಗಿ, ರಾಧಂದು ಅಕ್ಕಗೆ ತುಂಬ ಜ್ವರ ಬಂದಿದೆ. ಓತನ್ ಬಿಡಮ್ಮ ಫಾತಿಮಾ, ಇಷ್ಟು ವರ್ಷಗಳಿಂದನೇ ನೋಡ್ಕೊಂಡವನೇ ಪಾಪ, ಇನ್ನು ಇವಾಗ ನೋಡ್ಕೊಳಲ್ಲ ಅಂತಾನ? ಓತಾನೆ. ಈ ಫಾತಿಮಾ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಡ್ತಾಳೆ. ಇವ್ನು ನೋಡಿ, ಇವನು ರಾಜನ ಹೆಂಗೆ ಹೇಳ್ತಾನೆ, ಬಲ್ ಗಿಲಿಟ್ ನನ್ನ ಮಗನ ಇವನು. ಓ ನಮ್ಮೂರಾಗ ಈ ಗೌರಿನೂ ಫಾತಿಮಾ ಊರ್ಕ್ ಮುಂದಗೈತಾರಪ್ಪ, ಏನೋ ಕಂಡಿಡಿಯೋರಂಗೆ ಒಳ್ಳೆ CID ಆಫೀಸ್ಗಳಿದ್ದಂಗೆ ಇವರಿಬ್ರು. ಇವರಿಬ್ರು CID ಆಫೀಸರ್ಗಳಾಗಬೇಕಾಗಿತ್ತು, ಅಪ್ಪಿತಪ್ಪೆ ನಮ್ಮೂರಾಗ ಬಂದವ್ರೆ. ಅಯ್ಯ ಅದೇನಾಯ್ತು ತಡಿ, ಹೋಗಿ ನಾನೇ ಬಿಚ್ಚಾಕ್ತೀನತ್ತ. ಅದೇನದು ನೋಡೋಣ. ಎಲ್ಲ ಸುಮ್ಮನೆ ಹಿಂದೆ ನಿಂತ್ಕೊಂಡು. ಲೇ ರಜಾ, ರಜಾ, ಯಾಕಣ? ಲೈ ಏನೋ ಎತ್ತೋ, ಯಾಕೆ ಅನ್ಕೋತಾರದು ನೀನು? ಹಾಂ ಬೈ ಪಕ್ಕ, ಎಲ್ಲರಿಗೂ ಹೋಗಿದ್ದು ನಮಗೆ ಆಯ್ತದ. ಅಯ್ಯ ಏನೋ ನೋಡೋಣ ತಡಿಯೋಣ ನಾವು. ಅದಕ್ಕೆಲ್ಲ ದಿಗ್ಲು ಬಿತ್ಕೊಂಡು ಇಲ್ಲಿರೋದಾ? ಏನಂತ ನೋಡಿದ್ರಲ್ಲ ಗೊತ್ತಾಗೋದು. ಇಲ್ಲಿರೋ 10 ಜನ ಕಲ್ತಿರೋ ಅವರೆಲ್ಲ ಅವ್ರಂಗೆ ನಾವು ಇರಬೇಕು. ಪೊಲೀಸರು ಫೋನ್ ಮಾಡಿದ್ನಿ ಅಂದಲ್ಲ, ಬರ್ತಾರೆ, ಅವ್ರು ನೋಡ್ತಾರೆ, ನೀನು ಸುಮ್ಮನೆ ಇರು. ಹ್ಞೂ ಸರಿಣ್ಣ, ಆಯ್ತು. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾನು. ಎಲ್ಲ ನಮ್ಮ ಮರ್ಗಾಗಿ ನಿಂತ್ಕೊಂಡು ನೋಡಬೇಕು ಏನಾಗ್ತದೆ ಅಂತ. ಮೌ ಸುನಂದಮ್ಮ, ಎತ್ತೋತಾ ಇದೆಯಮ್ಮ? ಎಷ್ಟೊತ್ತಿರಮ್ಮ ಪೊಲೀಸರು ಬರೋವರ್ಗೂ? ಮೌ ನಿಂಗೆ ಹೇಳ್ತಾ ಇರೋದು. ಅಣ್ಣ ನಾನೇ ಹೋಗಿ ನೋಡ್ತೀನಿ ನಾವು ಏನು ಅಂತ. ಮೂಟೆ ನಮ್ಮಮ್ಮನ ರಾತ್ರಿ ಹೋಗಿರೋಳು, ಇಂದವರೆಗೂ ಮನೆಗೆ ಬಂದಿಲ್ಲಣ್ಣ. ನಂಗೆ ಯಾಕೋ ಜಾಸ್ತಿ ತಿಗ್ಲಾತದೆ. ರಾತ್ರಿ ಹೋಗಿರೋಳು ಎತ್ತೋದ್ಲಮ್ಮ? ರಾಜಣ್ಣ, ನಮ್ಮಮ್ಮನ ನೆನೆಲ್ಲ ಜ್ವರ ಬಂದಿತ್ತು, ಹುಷಾರಿರಲಿಲ್ಲ. ರಾಧಮ್ಮನ ಮನೆ ಹತ್ರ ಹೋಗಿ ಬರ್ತೀನಿ ಅಂತ 10:30 10:30 ಆಗಿತ್ತಣ್ಣ. ಆವಾಗ ಓದೋಳಣ್ಣ, ಬಂದೇ ಇಲ್ಲ. ಬೆಳಗ್ಗೆ ಎಲ್ಲ ತೋಟಕ್ಕೆಲ್ಲ ಹುಡುಕಿದ್ದೀನಿ, ರಾಧಮ್ಮನವ್ರ ಮನೆಗೂ ಹೋಗಿದ್ನಿ, ಇಲ್ಲಣ್ಣ ನಮ್ಮ ಅಮ್ಮ ಎಲ್ಲೋಣ. ಅದಕ್ಕೆ ನಂಗೆ ನಿಗ್ಲಾತೈತೆ ರಾಜಣ್ಣ. ಊರಾಗ ಎಲ್ಲರೂ ಕೆರೆ ಹತ್ರ ಯಾವುದೋ ಮೂಟೆ ಅದೇ ಅಂತಂದ್ರೆ, ಅದಕ್ಕೆ ಓಡ್ ಬಂದಣ್ಣ. ಮೌ ನಿಮ್ಮ ಅಮ್ಮನೇನು ಎಳೆ ಮಗು ಎಲ್ಲ ಕಲ್ತಿರಮ್ಮ ಬರ್ತಾಳೆ. ಎತ್ತ ಹೋಗಿರ್ತಾಳೆ. ಅದೇನು ಪಿಡೇನೋ ಏನೋ ಮೂಟೆ, ನಾವು ಬಾಂಬುಗಳು ಏನಾನ ಇಕ್ಕವ್ರೇನೋ ಅಂತ ನಾವಿಲ್ಲಿ ದೂರ ನಿಂತ್ಕೊಂಡಿರೋದು. ಅದೇನೋ ಮೂಟೆ, ಆ ಮೂಟೆ ಏನೈತೆ ನೀನು ಕಲ್ತಿರಿ? ನೀನು ನೋಡಿದ್ಯಾ ನಿಮ್ಮ ಅಮ್ಮನವಳೆ ಅಂತ? ಅಯ್ಯೋ ಒಳ್ಳೆ ಹುಡುಗಿ ನೀನು. ಅಲ್ಲಮ್ಮ, ಬೆಳಗ್ಗೆಯಿಂದ ಆಗಲಿಲ್ಲ ರಾತ್ರಿನೇ ಆಗಲಿ ನಮ್ಮ ಮನೆ ಹತ್ರಕ್ಕೆ ಬರೋದಲ್ಲ, ಒಂದು ಮಾತು ಹೇಳೋದಲ್ಲ. ಹಾಂ, ಹೇಳ್ಕೊಡ್ತೇನೋ ನಮ್ಮ ದೊಡ್ಡದಕ್ಕೆ ಜೊತೆಗೆ ಸೇರ್ಕೊಂಡು ನಿಮ್ಮ ಕುದ್ದೋಲುಗಳು ಬಂದ್ಬಿಟ್ಟವೆ. ಮನೆಗೆ ಇವಾಗ ಯಾರೂ ಇಲ್ಲಲ್ಲ, ನೀವಿಬ್ಬರೇ ತಾನೇ ಇರೋದು. ನಮ್ಮ ಮನೆ ಹತ್ರಕ್ಕೆ ಬಂದು ಒಂದು ಮಾತು ಅಂದಿದ್ರೆ ನಾವೇನೋ ಒಂದು ವ್ಯವಸ್ಥೆ ಮಾಡ್ತಾ ಇರಲಿಲ್ಲಮ್ಮ. ಹಾಂ, ಅದೇನಕ್ಕೆ ಹಿಂಗೆ ತಲೆ ಬಿಸಿರ್ತೀರೋ ಅದೇನಮ್ಮ ಹೆಂಗಸ್ರುಗಳು. ಮೌ ಗೌರಮ್ಮ, ಫಾತಿಮಾ, ಏನಕ್ಕಮ್ಮ ನೀವು ಬಂದಿರೋದು? ಹಾಂ, ಊರಿಗೆ ಮುಂದೆ ಇರ್ತೀರಲ್ಲ, ಊರಾಗ ಏನೇನಾದ್ರೆ ನೀವಿಬ್ರು. ಅದೇ ಅವಾಗ ಹೇಳ್ತಾ ಇದ್ನು ವಾಟ್ರ್ ಮ್ಯಾನು, ಇವ್ರು CID ಆಫೀಸರ್ಗಳಿದ್ದಂಗೆ ಅಂತ. ಅದನ್ನ ಒಂದು ಕೆಲಸ ಮಾಡ್ರಮ್ಮ. ಅಣ್ಣ, ನೀವೆಲ್ಲ CID ಆಫೀಸರ್ಗೆ ಕೆಲಸ ಕೊಡಿಸ್ತೀನಿ ಅಂತಂದ್ರೆ ನಾವು ಮಾಡಕ್ಕೆ ರೆಡಿ. ಕೊಡಿಸ್ತೀರೇನಣ್ಣ? ಮರಣ್ಣ ಕೊಡಿಸ್ತೀರಾ? ರಾಮಣ್ಣ ವಾಟರ್ ಮ್ಯಾನ ಕೊಡ್ಸಂಗಿದ್ರೆ ಹೇಳ್ರಿ, ನಾವು ಮಾಡ್ತೀರಿ. ಕೊಡ್ಸಾನ ಹೇಳಮ್ಮ, ಕೊಡ್ಸಾನ ಹೇಳು. CID ಆಫೀಸರ್ಗಳ ಕೆಲಸ ನಡೀರಮ್ಮ. ಮನಿಕ ಹೆಂಗ್ಸರ್ಗೆ ಇಲ್ಲೇನು ಕೆಲಸ? ನಾವು ಇಲ್ಲ ಹೋಗೋಣ, ನಾನು ಪೊಲೀಸರು ಬರೋವರೆಗೂ ಇಲ್ಲೇ ಇರ್ತೀನಿ. ನಾನು ಹೋಗಲ್ಲ. ನಿಂಗೆ ಯಾಕ ಪಾಪಣ್ಣ, ನೀನು ಕಲ್ದಿರಕ್ಕೆ ನಿಂತ್ಕೋ. ಜೋರಾಗಿ ಗಾಳಿ ಬಂದರೆ ಹಾರ್ಕೊಂಡು ಹೋಗ್ಬಿಡ್ತೀಯಾ? ಅಯ್ಯೋ ಹೋಗಮ್ಮ, ನಿಂಗೆ ಬಾಯ್ ಕೊಟ್ಟು ಗೆಲ್ಲೋರು ಯಾರು ಈ ಊರಾಗ? ಅದಕ್ಕೆ ಸುಮ್ಮನೆ ನಿಂತ್ಕೊ ಅಲ್ಲಿ. ಅಣ್ಣ ರಾಜಣ್ಣ, ನೋಡ್ಬೇಡ ಏನಂತ ಬಿಚ್ಚು ನೋಡ್ಬೇಡ. ಯಾಕೋ ನಂಗೆ ಮುಂಚೆ ನಿಲ್ತಾ ಇಲ್ಲ ನಾವು. ಅಣ್ಣ ರಾಜಣ್ಣ, ಅದೇನಂತ ನೋಡೋಣ. ನಾನು ನೋಡ್ಬಿಟ್ಟು ಮನೆ ಕೊಲ್ಟೋತೀನಿ. ಹಂಗೇನಿಲ್ಲ, ಕಲ್ದಿರಿರಮ್ಮ. ಎತ್ತ ಹೋಗಿತ್ತಾಳೆ ಬರ್ತಾಳೆ, ಅದಕ್ಕೆ ಯಾಕೆ ನೀನು ಹಂಗಂತೀಯ? ಅಯ್ಯ ಒಳ್ಳೆ ಹುಡುಗಿ, ನೀನು ಕಲ್ದಿರಿ ನಿಂತ್ಕೋ. ಸುನಂದಿ, ಸುನಂದಿ ಯಾಕೆ ಹೇಳ್ತಾ ಇದೆಯಾ? ಅದಕ್ಕ ನಮ್ಮಮ್ಮನ ಎಲ್ಲೆಲ್ಲ ಹುಡುಕದ್ನಕ್ಕೋ, ಸಿಗ್ತಾ ಇಲ್ಲಕ್ಕೋ. ಅದಕ್ಕೆ ಊರಾಗಿನ ಜನಗಳು ಕೆರೆ ಹತ್ರ ಯಾವುದೋ ಮೂಟೆ ಬಿತ್ತದೆ ಅಂತಂದ್ರು, ಅದಕ್ಕೆ ನೋಡಕ್ ಬಂದಕ್ಕೋ. ನಮ್ಮಮ್ಮನ ಇಲ್ಲ, ಇನ್ನೂ ಬಂದಿಲ್ಲಕ್ಕೋ. ಇವಾಗ 3 ಗಂಟೆ ಆತ ಬರ್ತೈತೆ.
ಅದು ಎತ್ತೋದ್ಲೋ ಏನೋ ಬಂದಿದ್ರೇನಂತೆ ನಮ್ಮ ಮನೆಗೆ ಮಾತಾಡ್ಸ್ಕೊಂಡು ಬರ್ತಾ ಇರಲಿಲ್ಲ ನನ್ನ ಮೇಲೆ ಯಾಕೆ ಹಿಂಗೆ ಹೇಳ್ತಾ ಇದೀಯಾ? ಮೌ ರಾಧಮ್ಮ ಐಮ್ ಹೇಳ್ತಾ ಇಲ್ಲ ಅವಾಗಿಂದ ನಿಮ್ಮ ಮನೆ ಹತ್ರಕ್ಕೆ ಬಂದ್ಲು ನಿಮ್ಮ ಮನೆ ಹತ್ರಕ್ಕೆ ಬಂದ್ಲು ಅಂತ ಇನ್ನು ನಿಮ್ಮ ಮನೆ ಹತ್ರಕ್ಕೆ ಬರ್ದು ನೀನು ಎತ್ತೋದ್ಲಮ್ಮ ನೀನೇ ಹೇಳ್ಬೇಕು ಇನ್ನ ಐಮ್ನ ಎತ್ತೋದ್ಲು ಅಂತ. ಏ ವಾಟ್ರ್ ಮೇನ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಯ್ಯ ಅಲ್ಲೇ ಎತ್ತೋದ್ಲ ಏನೋ ನಂಗೆ ಏನಾಗಬೇಕು? ಯಾವಾಗ ನಾ ಬರ್ತಾ ಇದ್ಲು ಒಂದಿಷ್ಟು ಕಾಫಿ ನೀರು ಕೊಡ್ತಾ ಇದ್ನಿ ಎಲೆ ಅಡಿಕೆ ಕೊಡ್ತಾ ಇದ್ನಿ ಹಾಕ್ಕೊಂಡು ಹೋಗೋಳಪ್ಪ. ಇವಾಗ ರಾತ್ರಿ ನಮ್ಮ ಮನೆ ಹತ್ರಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರಕ್ಕೆ ಬಂದಿದ್ರೆ ನಾವು ಹೊಸ್ದಾಗಿ ಬರ್ತಾಳೆ ನಮ್ಮ ಮನೆ ಹತ್ರಕ್ಕೆ ಯಾವಾಗ ಬರ್ತಾ ಇರಲಿಲ್ಲ? ಹಾಂ ಇಟ್ಕೊಡು ಸಾರು ಕೊಡು ಅನ್ನ ಕೊಡು ಅಂತ ಏನೋ ಹೊಸ್ದಾಗಿ ಬಂದಿರೋಳಂಗೆ ಎಲ್ಲರೂ ಹೇಳ್ತಾ ಇದ್ದೀರಿ. ಹ್ಞೂ ಬತ್ತವಳೆ. ಓ ಪೊಲೀಸ್ದು ಮೇಡಮ್ಗೂ ಬರ್ತಾ ಇದ್ದಾರೆ ಬರಲಿ ಬರಲಿ. ಅಯ್ಯೋ ಪೊಲೀಸಳು ಬರ್ತಾವಳ ಏನು ಗಾಚಾರ ನಂಗೆ ಕಾದದೆ ಎಂಥ ಕೆಲಸ ಆಗೋಯ್ತು. ಇವಳು ಮಗ ಮುಚ್ಚೋಗ ಅದೆಷ್ಟು ದಿನದಿಂದ ಕೈಕೊಂಡಿಲ್ಲ ನನ್ನ ತಲೆ ಮೇಲೆ ಬಂಡೆ ಇಕ್ಕಕ್ಕ ಇಜ್ಜಯ್ಯೆ. ಹಾಂ ಯಾರಪ್ಪ ಅವಾಗೆ ಫೋನ್ ಮಾಡಿದ್ದು? ನಾನೇ ಮೇಡಮ್. ಅದೇ ಇಲ್ಲಿ ಕೆರೆ ಕಟ್ಟ ಮೇಲೆ ಯಾವುದೋ ಗೋಣಿ ಚೀಲ ಇದೆ, ಅದೇನೋ ಒಂದು ಸ್ವಲ್ಪ ಶೇಕ್ ಆದಂಗೆ ಕಾಣಿಸ್ತಾ ಇತ್ತು, ಹಂಗಾಗಿ ನಿಮಗೆ ಕಾಲ್ ಮಾಡಿದೆ ಮೇಡಮ್. ಅದೇನೋ ನೋಡಿ. ನೀವು ಯಾರು ಮುಟ್ಲಿಲ್ಲ ತಾನೇ? ಇಲ್ಲ ಮೇಡಮ್, ಇಲ್ಲ ನಾವು ಯಾರೂ ಮುಟ್ಲಿಲ್ಲ, ನಿಮಗೋಸ್ಕರನೇ ಕಾಯ್ತಾ ಇದ್ದೀರಿ. ಹಾಂ ಸರಿನಪ್ಪ. ಈ ಕಡೆ ಬನ್ರಮ್ಮ, ಈ ಕಡೆ ಬನ್ನಿರಿ. ಇದೇನ್ರಿ ಇದರಲ್ಲಿ ಇಷ್ಟೊಂದು ಬಟ್ಟೆ ಇದೆ? ಹಾಂ ಇನ್ನ ಒಳಗೆ ಏನೇನು ಅದೇನ ನೋಡಿ ಮೇಡಮ್. ಯಾರು ಇದನ್ನೆಲ್ಲ ನೋಡಿದ್ದು? ಯಾರೋ ಪಕ್ಕದೂರವರು ಮೇಡಮ್ ಬಂದು ಹೇಳಿದ್ರು ಏನೋ ಚೀಲದೊಳಗೆ ಶೇಕ್ ಆಗ್ತೈತೆ, ಏನಾದರೂ ಮುನ್ಸಿರು ಕಟ್ಟಾಕಿರ್ಬೋದಾ ಅಂತ. ಅದಕ್ಕೆ ನಾವು ನಿಮ್ಗೆ ಕಾಲ್ ಮಾಡಿದ್ವಿ ಮೇಡಮ್. ಏನು ಮೇಡಮ್ ಅದು? ಸರಿ ಅಲ್ಲಿ ನೋಡ್ರಿ ಇಲಿಗಳು ಎಷ್ಟು ತಪ್ಪದ್ದು ಹೋಗ್ತಾ ಇದೆ. ಇದೆಲ್ಲ ಹಳೆ ಬಟ್ಟೆ. ನಿಮ್ಗೇನು ಮಾಡೋಕ್ಕೇನು ಕೆಲಸ ಇಲ್ಲ? ಹಾಂ ನಮ್ಗೆ ಬೇಕಾದಷ್ಟು ಕೆಲಸ ಇದೆ. ಏನಾದರೂ ಕರೆಕ್ಟಾಗಿ ನೋಡಿ ಫೋನ್ ಮಾಡ್ಬೇಕು ನೀವು. ಒಳ್ಳೆ ಜನ ನೀವು. ಎಲ್ಲಿಂದ ಬರ್ತೀರಪ್ಪ ನಮ್ಮ ತಲೆ ತಿನ್ನಕ್ಕೆ ಕೆಲಸ ಇಲ್ದೋರಂಗೆ? ಮೇಡಮ್ ಅವತ್ತು ನಾವು ನಿಮ್ಮ ಸ್ಟೇಷನ್ಗೆ ಬಂದಿದ್ರಲ್ಲ, ಜ್ಞಾಪಕ ಆಯ್ತಾ ಮೇಡಮ್ ನಿಮ್ಗೆ? ಅಮ್ಮ ತಾಯಿಯ ನೀನು ಜ್ಞಾಪಕ ಇಲ್ದಿರ್ತೀಯ ನಂಕ? ನೀನು ನಿಮ್ಮ ಅಮ್ಮನು ಇಬ್ಬರು ಚೆನ್ನಾಗಿ ಜ್ಞಾಪಕ ಇದ್ದೀರಾ. ನನಗೆ ಮರ್ಯಾದೆ ಮಾಡಿಸಿದ್ರಲ್ಲ ಹಾಂ ದೊಡ್ಡ ಆಫೀಸರ್ ಕೈಲಿ. ನಿಮ್ಮನ್ನು ಮರ್ತೋಗ್ತೀನಾ? ನನ್ನ ಲೈಫಲ್ಲಿ ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ಮೇಡಮ್ ಅದೇ ನಮ್ಮ ಅಮ್ಮನು ರಾತ್ರಿ 10:30 ಮನೆ ಬಿಟ್ಟು ಹೋಗಿರೋಳು ಮೇಡಮ್. ಇವಾಗೂ ಬಂದೇ ಇಲ್ಲ ಮೇಡಮ್. ನಮ್ಮ ಅಮ್ಮನ ಹುಡ್ಕೊಡಿ ಮೇಡಮ್. ಮೇಡಮ್ ನಾನು ಹುಡುಕಿ ಸಾಕಾಯ್ತು ಮೇಡಮ್. ಎಲ್ಲೋದ್ರು ನಿಮ್ಮಮ್ಮ? ಮೇಡಮ್ ಅಲ್ಲಿ ನಿಂತ್ಕೊಂಡಿದಾರಲ್ಲ ಕಪ್ ಸೀರೆ ಉಟ್ಕೊಂಡು, ಅವ್ರ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದು ಮೇಡಮ್. ನಮ್ಮ ಅಮ್ಮನ ಬರಲೇ ಇಲ್ಲ ಮೇಡಮ್. ನಮ್ಮ ಅಮ್ಮನ ಹುಡ್ಕೊಡಿ ಮೇಡಮ್. 24 hours ಆಗಬೇಕಮ್ಮ ನಾವು ಕಂಪ್ಲೇಂಟ್ ತೊಗೊಬೇಕು ಅಂತಂದರೆ. ಹಾಂ ನೀವು ಇವತ್ತು ರಾತ್ರಿವರೆಗೂ ನೋಡಿ, ನಾಳೆಗೆ ಬೆಳಗ್ಗೆ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ, ಆಯಿತಾ? ಸರಿ ಮೇಡಮ್ ಆಯಿತು, ರಾತ್ರಿಗೆ ನೋಡ್ತೀನಿ. ಬಂದರೆ ಸರಿ, ಇಲ್ಲಾಂದರೆ ನಾಳೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ಮೇಡಮ್. ಹಾಂ ಸರಿ. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ ಅದೆಲ್ಲನೂ ಬಂದು ಕಂಪ್ಲೇಂಟ್ ಕೊಡ್ಬೇಕು ನೀವು. ಹಾಂ ಸರಿ ಮೇಡಮ್ ಬರ್ತೀನಿ. ಏನು ಕೆಲಸ ಮಾಡ್ತೀರಿ? ನಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲಿಗೆ ಬರಬೇಕು. ಅದೇನು ಜನನೋ ಏನೋ. ಯಾ ಪಾತಿಮಾ ಬಾರೆ ಹೋಗೋಣ. ಯಾವುದೂ ಇಲ್ಲ, ನಾವೇನೋ ಅನ್ಕೊಂಡ್ಬಂದ್ರೆ. ಯೋ ಪಪ್ಪಣ ಬರ ಯೋಗನ್ ಮನೆಕ. ನಡಿಯಪ್ಪ ನಡಿಯ. ಬರ್ರ ಯಾರೋ ನೆಟ್ಟಿ ಕಪಿಕೆನ ಬಂದಾರು, ಹೋಗೋಣ. ಕೆಲಸ ಕಾರ್ಯ ಬಿಟ್ಟ ಈ ವಾಟರ್ ಮ್ಯಾನ್ ಮಾತ್ರ ಕಟ್ಕೊಂಡ ಇಲ್ಲಿ ಗಂಟ ಬಂದಿದ್ದಾಯ್ತು. ನಡಿಯ ವಾಟರ್ ಮ್ಯಾನ. ಅಯ್ಯ ನೀನ್ ಒಳ್ಳೆ ಚೆನ್ನಾಗಿ ನನ್ನ ಮೇಲೆ ಬತ್ತಿಯಲ್ಲಯ್ಯ. ನಾನು ಏನು ಹೇಳಿದ್ನಯ್ಯ? ಯಾರೋ ಹಿಂಗೆ ಹೇಳಿದ್ರು ಅದಕ್ಕೆ ನಾನು ಓದ್ತಾ ಇದ್ದೀನಿ ಅಂತಂದೆ. ನಿಮ್ಮನ್ನು ಬರ್ರಿ ಅಂತ ನಾನು ಕೂಗಿದ್ನಾ? ನಡೀರಿ ಅಕ್ಕ ಸುನಂದಕ್ಕ, ಬೆಳಗ್ಗೆವರೆಗೂ ನೋಡೋಣ, ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆಯ್ತು ಬಿಡಕ್ಕ. ನಡಿಯಮ್ಮ ಸುನಂದಮ್ಮ, ಬೆಳಗ್ಗೆಯಿಂದ ಬಂದು ಹೇಳಕ್ಕಾತಾರಿಲ್ಲೇನಮ್ಮ? ನಾವೇ ಅಂತ ಮೆರಿತೀರಮ್ಮ ನೀವು. ಅದೇನು ಕತೆ, ನಾವು ಎಲ್ಲ ಸಹವಾಸ ದೋಷಿಗಳು ಅಂಥವ್ರ ಜೊತೆಗೆ ನೀವು ಸೇರೋದು. ನಡಿ ಮನೆಗೆ ನಡಿ, ಸಾಯಂಕಾಲವರೆಗೂ ನೋಡಿ, ನಾಳೆ ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಯಿತು. ಸರಿಣ್ಣ ಆಯ್ತಾ. ಲೇ ರಾಧೆ ಅದ್ಯಾಕೆ ಹಂಗೆ ನಿಂತ್ಕೊಂಬಿಟ್ಟಿದ್ಯಾ? ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ. ನಾನೇ ನಾಯಮ್ಮನ ಒಯ್ಬೇಕಂತ ಒಯ್ದನಾ. ಇವಾಗ ಇವ್ ಸುನಂದಿ ಬೇರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವಳೆ. ನಮ್ಮ ಯಜಮಾನು ನನ್ನ ಮೈದ್ನು ನಾವು ಬರ್ತೀರಿ ನಡಿ ಅಂತ ಅವ್ರೆ. ಇದೆಲ್ಲ ಈಚೆಗೆ ಬಂದರೆ ಏನು ನನ್ನ ಗತಿ ಆಯ್ತಾ? ನಂಗೆ ಊರು ಆಯ್ತಾ? ಹಾಂ ಏನು ಮಾಡ್ಬೇಕಂತಾನೆ ದಿಕ್ಕು ತೋರ್ತಾ ಇಲ್ಲ ಪಟೇಲ. ಅಯ್ಯೋ ಹೋಗಿ ನಿನ್ನ ಸವಾಸ ಮಾಡಿ ನಾನು ಸಿಕ್ಕಾಕೊಂಡಲ್ಲಮ್ಮ. ನನಗೂ ಅದೇ ದಿಗ್ಲಾತೈತೆ, ಏನಾಗ್ತದೋ ಏನೋ ಅಂತ. ನಡಿ ಮನ್ಕೋಗ ನಡಿ.